ನಾವು ಹಿಂದೂ ಲಿಂಗಾಯತರ ಅಂದು ಬಿಡ್ರಿ ಕೆಲಸ ಬಗೆಹರು. ನಾವು ಮೊದಲು ಹಿಂದೂಗಳು ಆಮೇಲೆ ಲಿಂಗಾಯತ. ನಾವು ಹಿಂದೂ ಲಿಂಗಾಯತರು ಹಿಂದೂ ವೀರಶೈವರು ಅಂದು ಬಿಡ್ರಿ ಮುಗದ ಹೋತಂತ ಹೇಳಿದೆ. ಇವತ್ತು ಸಹಿತ ನನ್ನ ತಯಾರಿ ಇಲ್ಲಂದ್ರಿ ಮುಂದಿನ ಊರಾಗ ಮತ್ತೈತೆ ನಿಮ್ಗೆ ಎಲ್ಲಿ ತರ ಓಣ್ಯಾಗ ಸಹಿತ ಅಡ್ಡಾಡಕ್ ಕಠಿಣ ಆದಿತ್ತು. ಯಾಕಂದ್ರೆ ಈ ಮಂದಿ ಕೇಳಕ್ ಶುರು ಮಾಡ್ಯಾರ. ಮೊದಲು ಯಾರು ಕೇಳ್ತಿದ್ದಿಲ್ಲ. ಬಂದ್ ನೋಡಿ ಹಿಂಗೆ ಅನ್ನಕ್ ಶುರು ಮಾಡ್ತಾರೆ. ಅಲ್ಲಿಂದ ಇವ್ರು ಮಾತಾಡೋದು ಕಷ್ಟ ಆಗೈತಿ. ಅದಕ್ಕೆ ದಯವಿಟ್ಟು ಎಲ್ಲ ಪೂಜ್ಯರಲ್ಲಿ ನಮ್ಮ ಪ್ರಾರ್ಥನೆ, ಯಾರು ನಮ್ಮ ಶತ್ರುಗಳ ಎಲ್ಲರೂ ನನಗೆ ಅತ್ಯಂತ ಆತ್ಮೀಯರು. ಅವರು ಅಂತಿದ್ರು, ಕಾಡು ಸಿದ್ದೇಶ್ವರ ಸ್ವಾಮಿ ಎಷ್ಟು ಮೆತ್ತಗಿದ್ದ ಮನುಷ್ಯ, ಹಿಂಗೆ ಹಂಗೆ ಮೆಟ್ಟಿಗೆ ಬಂದ. ವಜ್ರಾದಪಿ ಕಠೋರಾನಿ ಮೃದೂನಿ ಕುಸುಮಾದಪಿ, ಹೂವಿಗಿಂತಲೂ ನಾನು ಬಹಳ ಮೃದು. ಆದ್ರ ಧರ್ಮದ ವಿಷಯದಲ್ಲಿ ನೀವೇನ್ರ ಮಾಡಿದ್ರಂದ್ರೆ ವಜ್ರಕ್ಕಿಂತಲೂ ಕಠೋರ. ಅದ್ರಾಗ ಮತ್ತೆ ಅವರು ಇವರು ಯಾರ್ಯಾರ ಸೇರ್ಕೊಂಡು ನಿಮಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಸ್ವಾಮಿಗಳ ನೀವು ಕ್ಷಮಾ ಕೇಳಬೇಕು ಅಲ್ಲೋ ಮತ್ತು ಅದು ಅಂತ ಇನ್ನೊಂದೇನೋ ಹೊಸ ಧರ್ಮ ಕಟ್ಟಾಕೊಂತಾರೆ. ಹೊಸ ಧರ್ಮ ಕಟ್ಟಾಕೊಂಡು ಎಲ್ಲಿ ಕಡಿಮೆ ಅದಾವಪ್ಪ ಈ ದೇಶದಾಗ, ಇನ್ನೊಂದು ಕಟ್ಟಾಕೊಂತಾರಂತ. ನಾ ಅಂದೆ ಹೊಸದ ಕಟ್ಟೋದಾಗಿತ್ತಂದ್ರೆ ನಿಮ್ಗೆಲ್ಲರಿಗೂ ನಾ ಪ್ರಾರ್ಥನೆ ಮಾಡ್ಕೋತೇನೆ. ಹೊಸ ಧರ್ಮ ಕಟ್ಟಿದ್ರಂದ್ರೆ ಇನ್ನು ಮುಂದೆ ಭಕ್ತರು ನೀವೆಲ್ಲರೂ ಕೂಡಿ ಪ್ರಾರ್ಥನೆ ಮಾಡ್ಬೇಕು ಆ ಪೂಜ್ಯರಿಗೆ. ನೀವು ಹೊಸ ಧರ್ಮ ಕಟ್ಟಿರಿ, ಹೊಸ ಮಠ ಕಟ್ಕೋರಿ, ಇದು ಹಳಿದ ಖಾಲಿ ಮಾಡಿ. ಹೊಸದ ಕಟ್ಟಕೊಂತೀರಿ ಅಂದ್ರೆ ನಮ್ಮ ಪ್ರಾರ್ಥನೆ ಐತ್ರಪ್ಪ, ಇದು ಸನಾತನ ವ್ಯವಸ್ಥೆಯೊಳಗೆ ಕಟ್ಟಿದಂಥ ಮಠ, ಇನ್ನು ನೀವು ಹೊಸ ಧರ್ಮದ ನಿಯಮದ ಪ್ರಕಾರ ಕಟ್ಬೋದು. ಎರಡನೇದ್ದು ಪೂಜ್ಯರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನು ಅಂದ್ರೆ, ನೀವು ಹೊಸ ಧರ್ಮ ಕಟ್ಟಿರಿ ಅಂದ್ರೆ ಹೊಸ ಬಟ್ಟಿ ಹುಡುಕ್ಯಾಡ್ರಿ. ಒಂದು ಜನ ಇವೆಲ್ಲ ನಮ್ಮ ಇವು ಸನಾತನದು ಅದ. ರುದ್ರಾಕ್ಷಿ ನಂಬದ ಇದು ಹಳಿದು, ಭಸ್ಮ ನಂಬದಿದು ಹಳಿದು, ಹೌದಾ? ಲಿಂಗಪ್ಪ ನಂಬದದು. ಎಷ್ಟು ಲಿಂಗದ ಒಳಗೆ ಒಂದು ಪೀಠಿಕಾ ಅಂತ ಇರ್ತೈತೆ, ಹೌದಾ? ಪೀಠಿಕೆ ಅಂತ ಇರ್ತೈತೆ, ಅದು ಈಶ್ವರಲಿಂಗ. ಇದು ನಂಬದ. ಯಾಕಂದ್ರೆ ಆಗಮಗಳು ನಮ್ಮ ಒಂದು ವೇಳೆ ಹೊಸ ಧರ್ಮ ಬಸವಣ್ಣವ್ರು ಕಟ್ಟ್ಯಾರ ಅಂತ ನಿಮಗೆ ಅನಿಸಿತ್ತು ಅಂದ್ರೆ ಬಸವಣ್ಣವ್ರ ಲಿಂಗ ಹೆಂಗೆ ತಯಾರು ಮಾಡ್ಬೇಕು ಅನ್ನೋದನ್ನು ಹೇಳ್ತಿದ್ರಲ್ಲ. ಎಲ್ಲರ ಒಂದು ವಚನದೊಳಗರ ಇಷ್ಟ ಲಿಂಗವನ್ನು ತಯಾರಿಸುವ ವಿಧಾನ ಅಂತ ಕೇಳಿರ? ಇಲ್ಲ. ಕರಡಿಗೆಯನ್ನು ತಯಾರಿಸುವ ವಿಧಾನ ಅಂತ ಎಲ್ಲರ ಕೇಳಿರನು? ಕೇಳಿಲ್ಲ. ಎಲ್ಲಿ ಬಂದಪ್ಪ ಇವು ಇಷ್ಟ ಲಿಂಗ